ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಾಕಷ್ಟು ದಿನದ ನಂತರ ನಾನು ಲಾಗ್ ಶೇರ್ ಮಾಡಕತ್ತೀನಿ. ಹೌದು ಸ್ನೇಹಿತರೆ, ಸ್ವಲ್ಪ ಆರ್ಡರ್ಸ್ ಇತ್ತು. ಹಬ್ಬದ ಪಂಚಮಿದು ಮುಗಿಕ ಅನ್ನೋಕೆ ವರಮಹಾಲಕ್ಷ್ಮಿದು ಆರ್ಡರ್ಸ್ ಇತ್ತು. ಹೀಗಾಗಿ ಲಾಗ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗೇನ ಯಾರೆಲ್ಲ ಸ್ನೇಹಿತರು ನನಗೆ ಆರ್ಡರ್ ಕೊಟ್ರಿ, ನನಗೆ ಒಂದು ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿದ್ರಿ, ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಅದೇ ರೀತಿ ಯಾರೆಲ್ಲ ಸ್ನೇಹಿತರು ಡೈಲಿ ನನ್ನ ಲಾಗ್ನ ತಪ್ಪದೆ ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತೀರಿ, ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ನೋಡಿರಿ, ಬೆಳಗ್ಗೆ ಮಳೆ ಇಲ್ಪ ಇವತ್ತೇನು ಅನ್ನೋರಾಗ ಅಂದ್ರೆ ಮಳೆ ಕೂಡ ಸಣ್ಣಗೆ ಸ್ಟಾರ್ಟ್ ಆಯಿತು. ಕ್ಲೈಮೇಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಇತ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈಗಂತೂ ಮಳೆ ಆದ್ದರಿಂದ ಹಸಿರು ಐತಂತಲೇ ಹೇಳ್ಬೋದು. ಎಲ್ಲಿ ಕಣ್ಣು ಆಡ್ತೈತೆ ಅಲ್ಲೆಲ್ಲ ಹಸಿರ ಕಾಣ್ತೈತಿ. ನೋಡೋಕೆ ಕಣ್ಣಿಗೂ ತಂಪು ಅನಿಸ್ತೈತಿ. ಖುಷಿ ಅಂಥೇಳಿ ಈ ಒಂದು ವಾತಾವರಣ ಈ ಥರ ಇದ್ದಾಗ. ಸೊ ಹೊರಗಡೆದೆಲ್ಲ ಬಾಗಿಲು ಪೂಜೆ ಎಲ್ಲ ಆಗಿತ್ತು. ಒಳಗಡೆದೂ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಹಾಗೇನ ಪೂಜೆ ಕೂಡ ಆಗೈತಿ. ಕಾವೇರಿ ಆಲ್ರೆಡಿ ಡ್ಯೂಟಿಗೆ ಹೋಗ್ಯಾಳ. ಆಕೆ ಡ್ಯೂಟಿಗೆ ಹೋದಾದ ನಂತರ ನಾನು ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ನೋಡ್ತಾ ಇರ್ಬೋದು, ಪೂಜೆ ಕೂಡ ಸಿಂಪಲ್ ಆದ ಪೂಜೆ, ಡೈಲಿ ಪೂಜೆ ಅಂತ ಹೇಳ್ಬೋದು. ಅದು ಕೂಡ ಮುಗ್ದಿತ್ತು. ಟಿಫನ್ ಕೂಡ ಆಗಿತ್ತು. ಹಾಗೆ ನನ್ನ ಒಂದು ಕೆಲಸ ಅನ್ಬೋದು, ಡ್ಯೂಟಿ ಅನ್ಬೋದು ಸ್ಟಾರ್ಟ್ ಆಗೈತಿ. ಅಂದರೆ ಸ್ನೇಹಿತರೆ, ನಾ ಏನು ಇಲ್ಲಿವರೆಗೆ ಮಾಡಿದೆ ಆರ್ಡ್ರಸ್ ಎಲ್ಲ ಏನಿತ್ತು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನ ಶೇರ್ ಮಾಡಕತ್ತೀನಿ. ಸೊ ಇದು ವರಮಹಾಲಕ್ಷ್ಮಿ ಸಲುವಾಗಿ ಆರ್ಡ್ರಸ್ ಇತ್ತು. ಚಕ್ಲಿದಿತ್ತು, ಲೋಕಲದ್ದು ಇತ್ತು, ಹಾಗೇನ ಹೊರಗಡೆ ಬೆಂಗಳೂರು ಮತ್ತು ವಿಜಯಪುರದ್ದಿತ್ತು. ಹೀಗಾಗಿ ಇವತ್ತು ಚಕ್ಲಿನ ಮಾಡಕತ್ತೀನಿ ನೋಡ್ರಿ. ನಾನು ಜಸ್ಟ್ ಚಕ್ಲಿ ಹಿಟ್ಟು ನಾದ್ಕೊಂಡಾದ ನಂತರ ಅಯ್ಯೋ ವಿಡಿಯೋನ ತೊಗೊಂಡಿಲ್ಲ, ಭಾಳ ಬ್ಯುಸಿ ಇದ್ದಿದ್ದರಿಂದ ಅಂಥೇಳಿ ನೆನಪಾಯಿತು. ಸರಿ ಬಿಡು, ಸ್ವಲ್ಪರ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಆಯಿತು ಅಂತ ಇದನ್ನು ನಾನು ತೊಗೊಳ್ತಾ ಇದ್ದೆ. ಸೊ ಚಕ್ಲಿ ಒತ್ತಳನ್ನು ತೊಗೊಂಡೆ ನೋಡ್ರಿ. ಹಾಗೆ ಎಣ್ಣೆ ಅಂತೂ ಆಲ್ರೆಡಿ ಕಾಸಕ್ಕಿಟ್ಟೀನಿ ನೋಡಿದ್ರಿ. ಈಗೇನೈತಿ, ಮತ್ತು ಚಕ್ಲಿ ಫ್ರೈ ಮಾಡಾದ್ಮೇಲೆ ತೆಗಿತೀನಲ್ಲ, ಅದಕ್ಕೆ ಟಿಶ್ಯೂ ಹಾಕ್ತೀನಿ ನಾನು ಕೆಳಗಡೆ. ಅಂದ್ರೆ ಫ್ರೈ ಮಾಡಾದ್ಮೇಲೆ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ರೂ ಕೂಡ ಟಿಶ್ಯೂ ಹೀರ್ಕೊಂಡ್ಬಿಡ್ತೈತಿ. ಹಾಗೆಲ್ಲ ನಾನು ಇದನ್ನು ಮಾಡಿ ತೆಗ್ದಿರ್ತೀನಿ. ಆದರೂ ಇರಲಿ ಅಂಥೇಳಿ ನಾನು ಕೆಳಗಡೆ ಹಾಕಿರ್ತೀನಿ. ಏನೇ ಫ್ರೈ ಮಾಡಿದರೂ ಕೂಡ ಕೆಳಗಡೆ ಟಿಶ್ಯೂ ಈ ರೀತಿಯಾಗಿ ಹಾಕಿಟ್ಕೊಂಡಿರ್ತೀನಿ ನೋಡ್ರಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ನಾ ಏನು ಹಿಟ್ಟು ಕಲಿಸಿದ್ದೆ ಅದ ಬುಟ್ಟಿ ರೀ. ಅದ ಬುಟ್ಟಿ ಒಳಗೆ ನಾನು ಚಕ್ಲಿನ ತೆಗಿತೀನಿ. ಅದನ್ನು ಕೂಡ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ನಿಮ್ಗೆ. ದೊಡ್ಡದೂ ಆಗ್ತೈತೆ ಅಂಥೇಳಿ. ನನಗೆ ಹಿಟ್ಟು ಕಲಿಸ್ಲಿಕ್ಕೂ ಅನುಕೂಲ ಆಕೈತೆ ಅಂತ ಅದ್ರಾಗ ಕಲಿಸ್ಕೊಂಡಿರ್ತೀನಿ. ಈಗ ಫ್ರೈ ಮಾಡಿನೂ ಅದ್ರಾಗ ತೆಗಿತೀನಿ. ಎಣ್ಣೆ ಕೂಡ ಕಾಸಕ್ಕೆ ಇಟ್ಟೀನಿ. ಮತ್ತು ನಾನಂತೂ ಯಾವಾಗಲೂ ನಿಮ್ಗೆ ಹೇಳ್ತೀನಿ, ನಾನು ಬಳಸೋದು ಎಣ್ಣೆ ಸನ್ಫ್ಲವರ್. ಅದು ಫ್ರೀಡಮ್ ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಧಾರ ಆಗಿರ್ಬೋದು, ಫಾರ್ಚೂನ್ ಆಗಿರ್ಬೋದು. ನನಗೆ ಹೋದಾಗ ಯಾವ್ದು ಅವೈಲೇಬಲ್ ಇರ್ತೈತಿ ಅದನ್ನು ತೊಗೊಂಡಿರ್ತೀನಿ. ಆಲ್ಮೋಸ್ಟ್ ಫ್ರೀಡಮ್ಮ ತೊಗೊಳತ್ತೀನಿ ಈಗ. ಸೊ ಎಲ್ಲ ರೆಡಿ ಆಯಿತು, ಇನ್ನೇನು ಚಕ್ಲಿ ಮಾಡೋದಂತ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಒಂದು ದಿವಸ ನಮ್ಮದು ಫ್ರಿಜ್ ಕ್ಲೀನಾಗಿತ್ತು. ಅಂದ್ರೆ ಮನೆಯೆಲ್ಲ ಕ್ಲೀನಾಗಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಫ್ರಿಜ್ ಭಾಳ ದಿವಸ ಆಗಿತ್ತು, ಅದನ್ನು ತೆಗ್ದಿದ್ದೇನೆ ಎಲ್ಲ. ಸೊ ಇವತ್ತಂದ್ರೆ ಕಾವೇರಿಗೇನು ರಜೆ ಇತ್ತಲ್ರಿ, 4 ದಿವಸ ನಿಮ್ಗೆ ಹೇಳಿದ್ದೆ. ಆವಾಗ ಒಂದು ದಿವಸ ಆಕಿ ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ಲು. ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೆ ಶಾರ್ಟಾಗಿ. ನೋಡ್ತಾ ಇರ್ಬೋದು. ಈಗ ಆಲ್ಮೋಸ್ಟ್ ಸ್ವಲ್ಪ ಬಿಸ್ನೆಸ್ಸು ಇರೋದ್ರಿಂದ ಫ್ರಿಜ್ ಆಲ್ಮೋಸ್ಟ್ ಇನ್ನೂ ತುಂಬಿರ್ತೈತೆ ಅಂತ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲನೂ ರೀ, ಎಲ್ಲನೂ ಅಂದರೆ ಅದ್ರೊಳಗೆ ಇಡೋದಾಗ್ತೈತಲ್ಲ, ಹೀಗಾಗಿ ಗಿಚ್ಚಾಗಿರ್ತೈತೆ ಅಂತ ಹೇಳ್ಬೋದು. ಕೆಡ್ತೈತೆ ಅನ್ನೋತ್ಲೆ ಅಂದ್ರೆ ಫ್ರಿಜ್ನಾಗ ಹಾಕೋದು. ಅದಕ್ಕೆ ಅದನ್ನು ತೆಗ್ಯಾಕ ಆಗಿದ್ದಿಲ್ಲ. ಆಕಿ ಇಲ್ಲ ಇವತ್ತು ಇದನ್ನು ಕ್ಲೀನ್ ಮಾಡೇ ಬಿಡೋಣ ಅಂಥೇಳಿ ಎಲ್ಲ ತೆಗೆದು ಒಳಗಡೆ ಇದೆಲ್ಲ ಸ್ವಚ್ಛ ಮಾಡ್ಕೊಳಕತ್ತಾಳ. ಎಲ್ಲ ಟ್ರೇನು ಎತ್ತಿಟ್ಟಾಳ ಸಿಂಕ್ನಾಗ. ಅವು ಒಳಗಡೆ ಏನಿರ್ತಾವಲ್ರಿ ಟ್ರೇ, ಅವನು ಮತ್ತು ಅದ್ರ ಮ್ಯಾಗ ಶೀಟ್ ಇರ್ತೈತಿ, ಅದನ್ನು ಎಲ್ಲನೂ ನೋಡ್ರಿ ಸಿಂಕ್ ಒಳಗೆ ಹಾಕ್ಯಾಳ. ಅವನ ನಂತರ ತೊಳೆದ್ರಾಯ್ತು ಅಂಥೇಳಿ. ಈ ರೀತಿಯಾಗಿ ಫ್ರಿಜ್ ಆಲ್ಮೋಸ್ಟ್ ತೊಗೊಂಡಾಗಿಂದನೂ ಒಳಗಡೆದಷ್ಟು ಡೀಪ್ ಕ್ಲೀನ್ ಮಾಡಿದ್ದಿಲ್ಲ ನಾವು. ಹೊರಗಡೆ ಅಷ್ಟು ಮಾಡ್ಕೊಂಡಿರ್ತೀವಿ. ಅಂದ್ರೆ ಹಂಗೆ ಎಷ್ಟು ಬೇಕಷ್ಟು ಮಾಡಿರ್ತೀವಿ. ಬಟ್ ಇಷ್ಟು ಕಿತ್ತು ಹಾಕಿ ಯಾವಾಗೂ ಫ್ರಿಜ್ ಕ್ಲೀನ್ ಮಾಡ್ಯಾರ ಇಲ್ಲ ತಂದಮೇಲೆ. ಅದಕ್ಕೆ ಇವತ್ತು ಫುಲ್ ಡೀಪ್ ಕ್ಲೀನ್ ನೋಡ್ರಿ. ಮತ್ತು ಯಾರೇ ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿನ ಕೂಡಿಸ್ತೀರಿ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಿ, ನನ್ನ ಜೊತೆ ಶೇರ್ ಮಾಡಿಕೊಳ್ರಿ. ಬೆಂಗಳೂರು, ಮೈಸೂರು, ತುಮಕೂರು ಆ ಸೈಡೆಲ್ಲ ಮಾಡ್ತಾರೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಸೊ ನಮ್ಮ ಕಡೆ ಜನ ವರಮಹಾಲಕ್ಷ್ಮಿನ ಯಾರೆಲ್ಲ ಮಾಡ್ತೀರಿ ಶೇರ್ ಮಾಡಿಕೊಳ್ರಿ. ನಮ್ಮ ಮನೆಯೊಳಗೂ ಐತಿ. ಹೊಸ ಮನೆ ಆದ ನಂತರ ನಾನು ವರಮಹಾಲಕ್ಷ್ಮಿನ ಕೂಡಿಸ್ತಾ ಇದ್ದೀನಿ. ಸೊ 8ನೇ ತಾರೀಕು ಐತಿ ಹಬ್ಬ. ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಆದ ನೆಕ್ಸ್ಟ್ ಡೇನೇ ರಕ್ಷಾಬಂಧನ. ಸೊ ಅದೇ ಹೇಳ್ತಾರಲ್ಲ, ಶ್ರಾವಣ ಬಂತಂದ್ರೆ
15 ದಿನಕ್ಕೊಂದು ಹಬ್ಬ, ದಿನಕ್ಕೊಂದು ಹಬ್ಬ ಅಂತಾನೆ. ಸೊ ಹಬ್ಬಗಳ ಪ್ರಾರಂಭ ಅಂತಲೇ ಹೇಳ್ಬೋದು. ಸೊ ನೋಡಿರಿ, ಫ್ರಿಜ್ ಅಂತೂ ಕ್ಲೀನ್ ಆಯಿತು ಸ್ನೇಹಿತರೆ. ಒಂದು ಸರಿ ತೋರಿಸ್ಬಿಡ್ತೀನಿ ಯಾವ ರೀತಿ ಮತ್ತೆಲ್ಲ ಜೋಡಿಸಿಟ್ಟಾಳ ಅಂಥೇಳಿ. ಹೇಳೋದು ಹಾಗೆ ಮೊದಲೇ ಸಾಕಷ್ಟು ಅದರೊಳಗೆ ಇಡೋದಾಗ್ತೈತೆ ನಾನು. ಅದಕ್ಕೋಸ್ಕರ ಭಾಳ ಅಂದ್ರೆ ಭಾಳ ಖಾಲಿ ಇರೋಂಗಿಲ್ಲ ಅಂತ ಹೇಳ್ಬೋದು ಫ್ರಿಜ್. ರವೆ ಆಗಿರ್ಬೋದು, ಕಾಳಾಗಿರ್ಬೋದು, ಬೇಳೆ ಆಗಿರ್ಬೋದು, ಒಣ ಕೊಬ್ಬರಿ ತುರಿದಿದ್ದಾಗಿರ್ಬೋದು, ಇಲ್ಲ ಎಕ್ಸ್ಟ್ರಾ ಇದ್ದಿದ್ದು ಒಣ ಕೊಬ್ಬರಿ ಆಗಿರ್ಬೋದು, ಅಗಸೆ, ಮತ್ತು ಏನೆಲ್ಲ ನಾನು ಬಿಸ್ನೆಸ್ಸಿಗೆ ಏನೆಲ್ಲ ಬಳಸ್ತೀನಿ ಆಲ್ಮೋಸ್ಟ್ ನಾನು ಫ್ರಿಜ್ ಒಳಗೆ ಹಾಕಿರ್ತೀನಿ. ಅದಕ್ಕೋಸ್ಕರ ಫ್ರಿಜ್ ಯಾವಾಗಲೂ ಫುಲ್ ಲೋಡೆಡನೇ ಇರ್ತೈತೆ ಅಂತ ಹೇಳ್ಬೋದು. ಆದರೂ ಕೂಡ ಎಲ್ಲ ಕಿತ್ತು ಹಾಕಿ ನೀಟಾಗಿ ತೊಳೆದು ಮಾಡಿ ಜೋಡಿಸಾಳು ನೋಡ್ರಿ ಕಾವೇರಿ. ಸೊ ಫ್ರಿಜ್ ಅಂತೂ ಕ್ಲೀನ್ ಆಯ್ತು ನೋಡ್ರಿ ಸ್ನೇಹಿತರೆ. ಇನ್ನು ಶ್ರಾವಣ ಸ್ಟಾರ್ಟ್ ಆಗೈತೆ ಅಂದಮೇಲೆ ನಮ್ಮ ಇಡೀ ಫ್ಯಾಮ್ಲಿ ಒಳಗೆ ಸತ್ಯನಾರಾಯಣ ಪೂಜೆಗಳು ಕಂಪಲ್ಸರಿಯಾಗಿ ಇರತ್ತವ. ಸೊ ಈ ಸರಿ ಶ್ರಾವಣದ ಫಸ್ಟ್ ಪೂಜೆ ನಮ್ಮ ಚಿಕ್ಕಮ್ಮ ಅಥವಾ ನಮ್ಮ ಕಾಕರ ಮನೆಯಲ್ಲಿ ಇದ್ದು, ಬರ್ರಿ ಹೋಗಿ ಬರೋಣಂತ. ಬಂಧು ವರ್ಗಸ್ಯ ದ್ವಿಪದ ಚತುಷ್ಪದ ಸಹಿತಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅರ್ಥಂ ಕರಿಷ್ಯಮಾಣ ವಿದ್ಯಾಭ್ಯಾಸ ಕ್ಷೇತ್ರೇಷು ಉದ್ಯೋಗ ಕ್ಷೇತ್ರೆ ಅಭಿವೃದ್ಧಿ ಅರ್ಥಂ ತತ ಪರ್ಯಾಪ್ತ ಧನಕನಕ ಭೂಮಿ ಗೃಹ ವಸ್ತು ವಾಹನಾದಿ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿ ಅರ್ಥಂ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದಿವ್ಯ ದೇವತಾ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಪ್ರಸಾದ ಸಿದ್ಧಾರ್ಥಂ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಅದ್ಯ ದೇಶಕಾಲಾದಿ ಅನುಸಾರತಃ ಯಥಾಮಿಲಿತ ಉಪಚಾರ ದ್ರವ್ಯೈಃ ಬ್ರಾಹ್ಮಣ ಸಹಾಯೇನ ಶ್ರಾವಣ ಮಾಸ ನಿಮಿತ್ತಂ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ವ್ರತ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾಂ ಕರಿಷ್ಯೆ. ಎಲ್ಲಾರು ಕಣ್ಮುಚ್ಚಿ ನಿಮ್ಮ ಮನಸ್ಸಿನಾಗ ಏನೇನದು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ರಿ. ಎಲ್ಲಾರು ಏನೇನು ಆಗ್ಬೇಕಂತ ಎಲ್ಲ ಸಂಕಲ್ಪ ಎಲ್ಲ ಮಾಡ್ಕೊಡ್ರಿ. ನಿರ್ಮಲದಿಂಗುರು ಕಲಶದಿವತಾಭ್ಯೋ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷದ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಭವದೇವ ಬ್ರಹ್ಮರೋಪಸ್ತಂ ಜ್ಯೋತಿಷಾಂ ಪ್ರಭ್ರವ್ಯಃ ಆರೋಗ್ಯಂ ದೇಹಪುತ್ರಾಂಶ ಸರ್ವಾರ್ಥಾಂ ಚ ಪ್ರಯಚ್ಛಮೆ. ದೀಪದೇವತಾಭ್ಯೋ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷದ ಪತ್ರ ಪುಷ್ಪ. सबरिवार श्री लक्ष्मी सहित सत्यनारायणाद्यावाहितदेवताभ्यो नमः. गोपमाग्रापयामि वनस्पतिर्षोद्भवः आग्नेय सर्वदेवानां गोपोऽयं द्रव्यक्तिनां. सपरिवार श्री लक्ष्मी सत्यनारायणाद्यावाहितदेवताभ्यो नमः. गोपमाग्रापयामि. उद्दिन गड्डी चुटकी ಬಂದಿ ಯಾರು ಕೊಡ್ರಿ ಒಂದು ಅಕ್ಕಿ ಹಾಕೊಡ್ರಿ ಒಂದು ಪಟೋಲ್. ಧೂಪಾನಾಂತರೇಣ ದೀಪಂ
ನಾನು ಚಾಲ್ಟು ನೀ ಮಾತಾಡ್ಸಿಲ್ಲ ಬಂದಿಂದ ಚಾಲ್ಟು ಮತ್ತು ಅವಂದು ಅಬಿಗೂ ಚಾಳಿಟ್ಟು ಅಬಿ ನೋಡಿ ಹಿಂಗೆ ಅತ್ತ ಹೊಳ್ಕೊಂತಾನ ಅಬಿ ಬಸ್ ಆಟ ಆಡತ್ತೀರಿ ಸ್ಕೂಟಿ ಮ್ಯಾಗ ಕುತ್ಕೊಂಡು ಅನ್ನು ಹಾಯ್ ಮಾಡ್ಯಾಳ ಮಾಡಿ ಹಾಯ್ ನೀ ದೊಡ್ಡ ಯಾವ ವ್ರತ ಆಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಸೂತರವು ಶ್ರವಣಗಾದಿಗಳನ್ನು ಕುರಿತು ಎಲೆಯ ಮುನಿಗಳ ಬಾಲಶನಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದನಿಗೋಸ್ಕರ ಯಾವುದು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವನು. ಸಾವಧಾನ ಚಿತ್ತನಾಗಿ ಕೇಳಿದೆ. ಲೋಕಾನುಗ್ರಹ ಮಾಡಬೇಕೆಂದ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದ ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೂ 4 ತೋಳುಗಳು ಉಳ್ಳವನಾಗಿಯೂ ಇರುವ ಕಮಲಾಪತಿ ಎಂದುಕೊಂಡು ಎಲೆಯ ಅನಂತವಾದ ಪರಾಕ್ರಮವುಳ್ಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂತಹ ಆದಿಯು ಮಧ್ಯೆಯೂ ಕೊನೆಯೂ ಇಲ್ಲದಂತಹ ಗುಣ ಸ್ವರೂಪನಾದಂತಹ ಸಕಲ ಹರೈ ನಮಃ ಹರೈ ನಮಃ ಹರೈ ನಮಃ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಏನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವನಾಥ ಮುಕುಂದ ವಿಷ್ಣು ಭಗವನ್ ನಮಸ್ತೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣದಾ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾರಾಯಣ ವಾಸುದೇವ ಕೊಡ್ಲಿಲ್ಲ ಭಗವನ್ ನಮಸ್ತೆ ಕುರ್ತಿ ಏನಿದು ಕುರ್ತಿ ಅವನು ನಡೆಯ ATM ಕೇಳಪ್ಪನ್ನ ಸಮರ್ಪಯಾಮಿ ಅಥ ತೃತೀಯೋಧ್ಯಾಯಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕೃಷ್ಣ ಗೋವಿಂದ ಹರಿ ಮುರಾರೇ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವನಾಥ ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರೀಕೇಲಖಂಡಫಲ ನೈವೇದ್ಯಂ ನಿವೇದಯಾಮಿ. ಅಥ ಪಂಚಮೋಧ್ಯಾಯಃ. ಇಲ್ಲಿಗೆ 5ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. 5ನೇ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ಮತ್ತೆ ಹೇಳುತ್ತಾರೆ, ಎಲೈಷವ ಅತಿಯಾದ ದುಃಖವನ್ನು ಹೊಂದಿದನು. ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲು ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಹೃದಸ್ಥಾಪಿತ ನಾನಾವಿಧ ನಾರೀಕೇಲಖಂಡ ಫಲೋಪಾನ ನೈವೇದ್ಯಂ ಸಮಾಧ ಭಕ್ಷ ನೈವೇದ್ಯಂ ನಿವೇದಯಾಮಿ. ಸುಖವಾಸಾರ್ಥೆ ತಾಂಬೂಲ ದಕ್ಷಿಣಾಂ ಮುಚ್ಚಿಬಿಡಬಾರದು. ತಾಂಬೂಲ ದಕ್ಷಿಣಾಂ ಸಮರ್ಪಯಾಮಿ. ಮಂಗಲ ನೀರಾಜನ ಆತಿಥ್ಯ ದೀಪಂ ದರ್ಶಯಾಮಿ. ಎಲ್ಲರೂ ನಿಂತುಕೊಳ್ಳಿ. ಬರೀ ಅಭಿ ಯಾಕ जय देव जय देव जय मंगलमूर्ति
मूर्ति दर्शन जय मंगल मूर्ति तुलसी हो दर्शन मात्रे मान कामना पूर्ति जय देव जय देव आरती राजा महाकैवल्य तेजा सेवकी साधु संत मनोवेदन माझा आरती राजा लोकले जान जाएगी कीर्तन तुका मन का उदार तो है मुझे तेरी कोई संसार किया ज्ञानदेव तुकाराम ज्ञानदेव तुकाराम ज्ञानदेव तुकाराम ज्ञानदेव तुकाराम ओम अस्तु श्री ಅವ್ರಲ್ಲಿ ತಿರುಗುದು ನೋಡಕತ್ತಾರ ಎಲ್ಲರೂ ಆರತಿ ತಗೊಳ್ರಿ ओम राजाधिराजाय प्रसन्नताय नमो वैष्णवाय तमे कामान् कामकामाय वैष्णवो कुबेराय वैष्णवाय महाराजाय नमः ओम स्वस्ति साम्राज्यं भोजं द्वाराजं वेदाजं महाराजमादिमत्यमयं दबंदबलिया ईशा सार्वभौमसारानामाराधार ಅನ್ಕೊಡಿ ಸಮೀಕ್ಷೆ ಕೈ ಕೊಡ್ತದೆ ಅಲ್ಲಿ ತಗೋರಿ ಎಲ್ಲರೂ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಎಲ್ಲರೂ ಹೂ ಹಾಕಿಗಳು ಹಾಕಿ ಒಬ್ಬೊಬ್ಬರಾಗಿ ಬರ್ರಿ ಬಂದು ಹೂ ಹಾಕಿಗಳು ಹಾಕಿ ಮಾಡಿ ತಡಿ ತಡಿ ಮಂತ್ರ ಪುಷ್ಪಾಂಜಲಿ ಹಾಕ್ ನಮಸ್ಕಾರ ಮಾಡ ಹಾಕ ನಮಸ್ಕಾರ ಮಾಡ ಅವನು ಹಾಕ ಅಕ್ಕಿ ಕಾಳು ಹಾಕ ಈ ಕೈಲ ಅನೇ ಹೆಚ್ಚು ನಮಸ್ಕಾರ ಮಾಡ್ಬೇಕು ಪ್ರದಕ್ಷಿಣೆ ಹಾಕ್ರಿ ಎಲ್ಲರೂ ಹೂ ಹಾಕಿದವ್ರು ಪ್ರದಕ್ಷಿಣೆ ಹಾಕ್ರಿ ಅಕ್ಕಿಗಳು ಹಾಕಿದವ್ರು ಬಲಕ್ಕ ಆರಾಮಿದ್ರೆ लक्ष्मी सहित सत्यनारायण देवायतनाभ्यो नमः मंत्र पुष्पांजलिं समर्पयामि प्रदक्षिणां समर्पयामि ಪ್ಲೇಟ್ ಮುಚ್ಚಿಡ ಯಾಮ ಕೊಟ್ಟಿಗೆ ಪ್ಲೇಟ್ ಮುಚ್ಚಿಡ ಕೊಡಿ सब बढ़िया हां ಅವಸರ ಏನಿಲ್ಲ ಮೊದಲ ಮಾಡುವಂತೆ ಗಿರಿ ಕೊಡ್ರಿ ಮೊದಲ ಒಂದು ಗ್ಲಾಸ್ ಕೊಡುವ ಒಂದು ಒಂದು ಗ್ಲಾಸ್ ಕೊಡ್ತೀನಿ ಅಲ್ರೊಳಗೆ ये प्रसाद पड़ेगी ನೆನ್ಪಾಲಿಂದ ಅವನ ತಗೋತಾನ ಚಲೋ ಆಗೈತಿ ತಿನ್ರಿ ರುದ್ರಪ್ಪ ಅವರು ಪ್ರಸಾದ ತಗೊಂಡ್ರಿಲ್ಲ ಕಾಣಲಿ ನೀವು ಅದಕ್ಕಂದು ಮತ್ತೆ ಕೆಳಗಿಟ್ಟಿದ್ದೆ ಅದನ್ನ ಟಿಪ್ ಆಗ್ಬಿಡುತ್ತೆ ಇಲ್ಲಲ್ಲ ಇಲ್ಲಿ ನೋಡಿದ್ದೆ ಈಗ ಸುತ್ತಾಳ ಬಿಟ್ಟೆ ತುರ್ಬ ಕಟ್ಟಿಬಿಡ ಇದು ಸುತ್ತುವಂತೆ ತುರ್ಬಕ್ಕೆ ಹೆಚ್ಚಿನ ಇರೋದಿಲ್ಲವ ನಾವು ಬಡ್ಕೋತೀವ ಆದ್ರೆ ಏನು ಮಾಡೋದು ಇನ್ನೊಂದು 5 ನಿಮಿಷ ತೆಗೆದ್ಬಿಡ್ತೇನೆ
ಸ್ಟೈಲ್ ಹಿಂಗೆ ಮಾಡ್ಬೇಕಲ್ಲ ನಾವು ಹಿಂದಿಂದ ಗುದ್ದಾಡ್ತಿರ್ತೀವಿ ಯಾವ ಬೇಕು ಕೆ ಬಿ ಅವರು ಬೀಳ್ತಿತ್ತು ವೈರಿಗೆ ತಗಾಕತ್ತಾವ ಡಾನ್ ಡಾನ್ ಹಿಂಗೆ ಮಾಡಂತೇಳಿ ಹಾಂ ಹೊಲಸಾಗ್ಯಾವ ಯಾಕ ಎಲ್ಲಿ ಮಳೆ ಆಗೈತಿ ನಿನ್ ಮಳೆ ಆಗೈತಿ ನಾನು ಒಳಗಿದ್ನಿವ ನನಗೆ ಹಾಯ್ ಆರಾಮ ನೀ ಆರಾಮ್ದಿ ಬಾರೋ ಹರೀಶನ ಸಿದ್ದು ನಾವ ಅವ ಇಲ್ಲದಾನ ಹರೀಶ್ನು ಅವರು ಅದಾರನ ಎಲ್ಲದಾರ ಸಿದ್ದು ಕಡೆ ಆರಾಮಪ್ಪ ಈಗ ಬಂದ್ರಿ ನೀವು ಆರಾಮ್ದ್ರೆ ಬರ್ರಿ ತಗ ಆರಾಮದಿರಿ ಕಾಕ ಹೆಂಗದಾರ ಆರಾಮ್ದಾರ ಹೊಂಟಾರ ಡ್ಯೂಟಿಗೆ ಇನ್ನೂ ಇಲ್ಲ ರೆಸ್ಟ್ನಾಗ ಅದಾರ ಯಾವಾಗ ಬಂದ್ರಿ ನೀವು ಇವತ್ತು ಬಂದ್ರನ ನಿನ್ನೆ ಬಂದ್ರೆ ಈಗ ಬಂದ್ರೆ ಹಾ ಭೇಟಿಯಾಗಿ ಹಾ ಏನ್ ಹೇಳಿದ್ರ ಮೀಟಿಂಗ್ ಅವ್ರದಷ್ಟೇ ಹೇಳೋದ ಒಟ್ಟು ಅದಾನಲ್ಲ ಸುಮ್ಮ ಅದಾನಲ್ಲ ಒಟ್ಟು ಚಲೋ ಆದ ಏನೋ ಸಿದ್ದು ಹೆಂಗೈತ ಹಾಸ್ಟೆಲ್ ಚಲೋ ಐತಪ್ಪ ಶಾನೆ ಆಗಪ್ಪ ಯಪ್ಪ ತೆಳ್ಳಗಾಗ್ಯಾನ ಕಲರ್ ಜಾಸ್ತಿ ಬಂದೈತಿ ಏನ ಕಲರ್ ಬಂದಾನ ಕರೆನ ಕಲರ್ ಬಂದಾನ ಸ್ನೇಹಿತರೆ ಸತ್ಯನಾರಾಯಣ ಪೂಜೆ ಆಯಿತು, ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಹರಟೆ ಆಯಿತು. ನಂತರದಲ್ಲಿ ಬೆನ್ಕಟ್ಟಿಯಿಂದ ಚಿಕ್ಕಮ್ಮ ಕೂಡ ಬಂದರು, ಗಂಗಮ್ಮ, ಪ್ರವೀಣ, ಹುಡುಗರು ಎಲ್ಲರೂ ಕೂಡ ಬಂದರು. ಆ ನಂತರ ಊಟಕ್ಕೆ ನೋಡ್ರಿ, ಊಟಕ್ಕೆಲ್ಲ ಮಕ್ಕಳು ಕೂತಾರ, ಹಾಗೆ ಮುತ್ತಪ್ಪನೂ ಕೂತಾನ, ಅಂದರೆ ನಮ್ಮ ತಮ್ಮ. ಮತ್ತು ಇಲ್ಲೇ ಸುಜಾತ ಎಲ್ಲರಿಗೂ ಊಟಕ್ಕೆ ಕೊಡಕತ್ತಾಳ. ಪಾಪಕ್ಕಿಗೂ ಆರಾಮ ಇರಲಿಲ್ಲ, ಅದ್ರಾಗ ಊಟಕ್ಕೆ ಕೊಡಕತ್ತಿದ್ಲು. ಭವಾನಿ ಮತ್ತು ಆಕಿ ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ರು. ಚಿನ್ನು ಸ್ವಲ್ಪ ಕಾಲು ಉಳಿಸ್ಕೊಂಬಿಟ್ಟಾಳ್ರಿ, ಅಂದ್ರೆ ನೋವಾಗೈತಿ ಕಾಲ, ಹಿಂಗಾಗಿ ಆಕಿ ಇವತ್ತು ಊಟಕ್ಕೆ ಬಡಿಸ್ಲಿಲ್ಲ. ಸುಜಾತ, ಭವಾನಿ, ನಂತರದಲ್ಲಿ ಮಕ್ಕಳು ಎಲ್ಲರೂ ಸೇರಿ ಊಟಕ್ಕೆ ಕೊಟ್ಟರು. ಫಸ್ಟ್ ಇವರೆಲ್ಲ ಕೂತಾರ ನೋಡ್ರಿ ಊಟಕ್ಕೆ. ಮೇನಾಗಿ ಹೋಳಿಗೆ ಇರ್ತೈತಿ, ಅದ್ರ ಜೊತೆಗೆ ಹೆಸರುಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಸರು, ಚಟ್ನಿ, ಉಪ್ಪಿನಕಾಯಿ, ಸಂಡಿಗೆ, ಸಲಾಡು, ಹಾಗೇನ ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರು ಇಷ್ಟೆಲ್ಲ ಇತ್ತು ನೋಡ್ರಿ. ಮಕ್ಕಳು ಒಬ್ಬರು ನೋಡಿ ಒಬ್ರು ಊಟ ಮಾಡ್ತಾರಂತಾರೆ, ಸುಳ್ಳಲ್ಲ. ಒಬ್ಬೊಬ್ಬರು ಇದ್ದಾಗ ಉಣ್ಣಾಕೆ ಎಷ್ಟು ನಕರ ಮಾಡ್ತಿರ್ತಾರೆ. ಬಟ್ ಹೀಗೆಲ್ಲ ಅವ್ರ ಕಂಪ್ನಿ ಇತ್ತಂದ್ರೆ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಹಾಗೆ ಇವ್ರದ್ದೆಲ್ಲ ಊಟ ನಡೆದಿತ್ತು ನೋಡ್ರಿ ಸ್ನೇಹಿತರೆ. ಸೊ ಈ ವರ್ಷದ ಶ್ರಾವಣದ ಮೊದಲ ಪೂಜೆ ನಮ್ಮ ಕಾಕರ ಮನೆಯೊಳಗೆ ಆಯಿತು. 3ನೇ ತಾರೀಕು ಭಾನುವಾರ ಆಗಿತ್ತು ಸ್ನೇಹಿತರೆ. ಇದು ನೆಕ್ಸ್ಟ್ ಭಾನುವಾರ ಯಾರ ಮನೆಯೊಳಗೆ ಐತಿ, ಅದರ ನೆಕ್ಸ್ಟ್ ಭಾನುವಾರ ಯಾರ ಮನೆಯೊಳಗೆ ಐತಿ ಶ್ರೀ ಸತ್ಯನಾರಾಯಣ ಪೂಜೆ ನೋಡೋಣಂತ. ನೀವಂತೂ ಸ್ಟೇ ಟ್ಯೂನ್ ಆಗಿರಿ ನನ್ನ ಚಾನಲ್ ಒಳಗೆ. ಹೊಸಬ್ರಾದಲ್ಲಿ ಈಗರ ಚಾನಲನ್ನು ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಇದೇ ಥರದ ಫ್ಯಾಮ್ಲಿ ಬ್ಲಾಗ್ಸ್ ನಿಮ್ಗೆ ನೋಡೋಕೆ ಸಿಗ್ತಾವೆ ನನ್ನ ಫ್ಯಾಮ್ಲಿದು. ಹಾಗೇನ ರೆಸಿಪೀಸ್ ಆಗಿರ್ಬೋದು, ಒಳ್ಳೊಳ್ಳೆ ಪ್ಲೇಸಿಗೆ ಹೋಗೋದಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು. ಸೊ ಎಲ್ಲ ನನ್ನ ಜೀವನನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ನೀವು ಕೂಡ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಮಕ್ಕಳದೆಲ್ಲ ಊಟ ನಡೆದಿತ್ತು, ಉಳಿದವರೆಲ್ಲ ಹೊರಗಡೆ ಎಲ್ಲೇ ಕೂತ್ಕೊಂಡಿದ್ರು ನೋಡ್ರಿ. ನಂತರದಲ್ಲಿ ನಾವು ಊಟ ಮಾಡಿಕೊಂಡು ಮನೆಗೆ ಹೋಗೋದಂತ ಹೇಳಿ ಸ್ನೇಹಿತರೆ. ಸೊ ಇದಾಗಿತ್ತು ನೋಡ್ರಿ ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಇನ್ನೊಂದು ಲಾಗೊಂದಿಗೆ ಭೇಟಿ ಆಗೋಣಂಥ ಸ್ನೇಹಿತರೆ. ಅಲ್ಲಿವರೆಗೂ ಪ್ರೀತಿಯ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು.